ಲಕ್ಷ್ಮಿ ಬಾರಮ್ಮ ಸೀರಿಯಲ್. ಲಕ್ಷ್ಮಿ ಖುಷಿಗೆ ವೈಷ್ಣವ್ ಕಾರಣ. ಕೀರ್ತಿ ಏನು ಮಾಡ್ತಾಳೋ ಅನ್ನೋ ಆತಂಕ. ವೈಷ್ಣವ್ ಲಕ್ಷ್ಮಿ ಹುಟ್ಟಿದ ದಿನವನ್ನು ಮರೆತಿರುತ್ತಾನೆ. ಅದಕ್ಕೆ ಅವನಿಗೆ ತುಂಬ ಬೇಸರ ಆಗಿರುತ್ತದೆ. ಹಾಗಾಗಿ ನಾನು ಹೇಗಾದರೂ ಮಾಡಿ ಲಕ್ಷ್ಮಿನ ಸಂತೋಷಪಡಿಸಬೇಕು ಎಂದು ವೈಷ್ಣವ್ ಅಂದುಕೊಳ್ಳುತ್ತಾನೆ. ಲಕ್ಷ್ಮಿಗೆ ಮೊದಲು ಸೀರೆ ತಂದು ಕೊಡುತ್ತಾನೆ ಆ ವೈಷ್ಣವ್. ಅವಳು ಇಂದು ಯಾವ ಸೀರೆ ಉಡಲಿ ಎಂದು ಆಲೋಚನೆ ಮಾಡ್ತಾ ಇರ್ತಾಳೆ ಲಕ್ಷ್ಮಿ. ಆಗ ವೈಷ್ಣವ್ ಬಂದು ಹಿಂದಿನಿಂದ ಅವಳ ಕಣ್ಮುಚ್ಚಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡುತ್ತಾನೆ. ಆಗ ಅವಳಿಗೆ ತುಂಬ ಸಂತೋಷ ಆಗುತ್ತದೆ. ಅಂತೂ ನನ್ನ ಹುಟ್ಟಿದ ದಿನ ಮುಗಿಯುವುದರ ಒಳಗೆ ಇವರು ಇದನ್ನು ತಂದುಕೊಟ್ಟು ಎಂದು ಅವಳಿಗೆ ತುಂಬ ಸಂತೋಷ ಆಗುತ್ತದೆ. ಹಾಗಾದ ನಂತರ ಅವಳು ಕಣ್ತೆರೆದು ನೋಡುತ್ತಾಳೆ. ಲಕ್ಷ್ಮಿಗೆ ವೈಷ್ಣವ್ ತಂದ ಉಡುಗೊರೆ ತುಂಬ ಇಷ್ಟ ಆಗುತ್ತದೆ. ಅಷ್ಟೇ ಅಲ್ಲದೆ ವೈಷ್ಣವ್ ಸೀರೆಯನ್ನು ಮೈಗಪ್ಪಿ ಹಿಡಿಯುತ್ತಾನೆ. ಆಗ ಅವಳಿಗೆ ಇನ್ನಷ್ಟು ಸಂತೋಷ ಆಗುತ್ತದೆ. ಅವಳು ಅದನ್ನು ಆನಂದಿಸುತ್ತಾಳೆ. ನಂತರ ವೈಷ್ಣವ್ ಲಕ್ಷ್ಮಿಯ ಬಳಿ ಈ ಸೀರೆ ಉಟ್ಟುಕೊಂಡು ರೆಡಿಯಾಗಲು ಹೇಳುತ್ತಾನೆ. ಆಗ ಲಕ್ಷ್ಮಿಯ ಆನಂದ ಇಮ್ಮಡಿಯಾಗುತ್ತದೆ. ಲಕ್ಷ್ಮಿ ಅದನ್ನು ಒಪ್ಪಿಕೊಂಡು ರೆಡಿ ಆಗ್ತೀನಿ ಅಂತ ಸನ್ನೆ ಮಾಡ್ತಾಳೆ. ಆಗ ವೈಷ್ಣವ್ ಹೊರಗೆ ಹೋದ ತಕ್ಷಣ ಲಕ್ಷ್ಮಿ ಸೀರೆಯನ್ನು ಹಿಡಿದು ಕುಣಿಯುತ್ತಾಳೆ. ಇದರಲ್ಲೇ ತಿಳಿಯುತ್ತದೆ ಲಕ್ಷ್ಮಿಗೆ ವೈಷ್ಣವ್ ಎಂದರೆ ಎಷ್ಟು ಪ್ರೀತಿ. ಅದು ನಂತರ ಅವರು ಡಿನ್ನರ್ಗೆ ಹೋಗುತ್ತಾರೆ. ಆದರೆ ಕೀರ್ತಿ ಅದರಲ್ಲೂ ಹಿಂಬಲಿಸಿಕೊಂಡು ಬಂದಿರುತ್ತಾಳೆ. ಒಟ್ಟಿನಲ್ಲಿ ಅವರಿಬ್ಬರ ಖುಷಿ ಹಾಳು ಮಾಡಬೇಕನ್ನೋದು ಅವಳಿಗೆ ಆಸೆ. ನಂತರ ಲಕ್ಷ್ಮಿ ಮತ್ತು ವೈಷ್ಣವ್ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದನ್ನು ನೋಡೋಕ್ಕಾಗದೆ ಅವರು ಕುಡಿಯುವ ಪಾನೀಯದಲ್ಲಿ ಏನು ಮಿಕ್ಸ್ ಮಾಡಿ ಕೊಡುತ್ತಾಳೆ. ಅದರಿಂದ ಲಕ್ಷ್ಮಿ ತೂರಾಡುತ್ತಾಳೆ. ವೈಷ್ಣವ್ ಅವಳನ್ನು ಹಿಡಿದುಕೊಂಡು ಬರುತ್ತಾನೆ. ಅದನ್ನು ಕೂಡ ಕೀರ್ತಿ ಹತ್ತಿರ ಸಹಿಸಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಅವಳು ಮತ್ತೆ ಬಂದು ಅವರನ್ನು ಕೆಣಕುತ್ತಾಳೆ. ಹೀಗೆಲ್ಲ ಹಲವಾರು ಘಟನೆಗಳು ನಡೆಯುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.